ಮತ್ತೊಂದು ವಿಚಾರ ಸರ್, ಕುಮಾರಸ್ವಾಮಿ ಅವರ ವಿರುದ್ಧನೂ ಕೂಡ FIR ಆಗಿದೆ, ಅವರು ರಾಜೀನಾಮೆ ಕೊಡ್ತಾರಾ? ಈಗ ಅದೇ ಹೇಳೋದು, ಅವ್ರು ಬೇಲಲ್ಲಿರೋರು. ಈಗ ಕುಮಾರಸ್ವಾಮಿ ಅವ್ರು ಬೇಲಲ್ಲಿರೋದು. ಕುಮಾರಸ್ವಾಮಿ ಅವರಿಗೆ ಯಾವುದೂ ನೈತಿಕ ಹಕ್ಕಿಲ್ಲ ಬೇರೆಯವ್ರು ರಾಜೀನಾಮೆ, ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೇಳೋಕ್ಕೆ. ಮೊದಲೇ ಅವ್ರು ರಾಜೀನಾಮೆ ಕೊಡಿದ್ದು, ಅವತ್ತಿಂದ ನಮ್ಮ ಡಿಮ್ಯಾಂಡ್ ಅದೇ ಇರೋದು, ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಬೇಕಂತ. ಬೇಲಲ್ಲಿರೋದು ಅವರು. ಸರ್ ಅವರು ಜಿಟಿ ದೇವೇಗೌಡರು ಸತ್ಯನ ಹೇಳಿದ್ದಾರೆ. ಅವರು ರಾಜ್ಯದ ದೃಷ್ಟಿ ಹಿನ್ನೆಲೆ ಇಟ್ಕೊಂಡು ಅಭಿವೃದ್ಧಿ ಆಗೋದು ಕೆಲಸ ನೋಡಿ, ಇದು ಯಾವುದಿಲ್ಲ ಕೇಸಿಗೆ ರಾಜೀನಾಮೆ ಕೊಡಿ, ಪ್ರತಿದಿನ ರಾಜೀನಾಮೆ ಕೊಡಿ ಅಂತಾರಿಲ್ಲ. ರಾಜ್ಯ ದೃಷ್ಟಿಯಲ್ಲಿ ಹೇಳಿರೋದವರು, ರಾಜ್ಯ ಒಳ್ಳೇದಾಗಲಿ, ರಾಜ್ಯಕ್ಕೆ ಅಭಿವೃದ್ಧಿ ಕೆಲಸ ಆಗಲಿ, ಮನೆ ಮುಖ್ಯಮಂತ್ರಿಗೆ ಫ್ರೀಯಾಗಿ ಕೆಲಸ ಕೊಡಿ ಅಂತ ಹೇಳೋದು ಹಿನ್ನೆಲೆ ಇತ್ತು ಅವ್ರದ್ದು. ಆಮೇಲೆ ಅವ್ರು ಸತ್ಯ ಗೊತ್ತಿದೆ ತಾನೆ. ಅವರು ಮೈಸೂರಲ್ಲೇ ಶಾಸಕರಾಗಿರೋದು, ಮಾಜಿ ಮಂತ್ರಿಗಳು ಇದ್ದರು ಅವರು. ಈಗ ಮೂಡ ಸದಸ್ಯರು ಆಗಿದ್ರು. ಆ ಟೈಮಲ್ಲಿ ಕಮಿಟಿಯಲ್ಲಿ ತೀರ್ಮಾನ ಮಾಡಬೇಕಾದ್ರೆ ಅವರೂ ಇದ್ದರು. ಆಮೇಲೆ BJP ಕಾಲದಲ್ಲಿ ತಾನೇ ಆಗಿರೋದಿದ್ದು. ಈಗ ನಾನು ಹೇಳೋದು, ಈಗ BJP ಅವ್ರು ಕ್ವಶನ್ ಮಾಡೋದು ನೈತಿಕ ಹಕ್ಕಿಲ್ಲ ಅವ್ರಿಗೆ. ಈಗ ಅವ್ರು ಹೆಂಗೊಪ್ಪ ಕೊಟ್ಟರು? BJP ಕಾಲದಲ್ಲಿ 14 ಸೈಟ್ ಹೆಂಗೆ ಕೊಟ್ಟರು? ಏನು ಚಾಕು ಇಟ್ಟು ಕೇಳಿದ್ರಾ ಸರ್? ನನಗೆ 14 ಸೈಟ್ ಬೇಕಂತ ಏನು ಬ್ಲ್ಯಾಕ್ ಮೇಲ್ ಮಾಡಿ ತೊಗೊಂಡ್ರಾ, ಇಲ್ಲ ಚಾಕು ಇಟ್ಟು ಕೇಳಿದ್ರು ಅವ್ರಿಗೆ? ಅವರು 125 ಜನಕ್ಕೆ ಕೊಡಬೇಕಂತ ತೀರ್ಮಾನ ಮಾಡಿ ಅದರಲ್ಲಿ 14 ಸೈಟ್ ಮಾನ್ಯ ಮುಖ್ಯಮಂತ್ರಿ ಧರ್ಮಪತ್ರಿಕೆ ಕೊಟ್ಟಿದ್ದಾರೆ. ಅದು ತಪ್ಪೇನಿದೆ? ಈಗ ಯಾವ ನೈತಿಕ ಹಕ್ಕಿಗೆ ಇದೆ BJP ಅವ್ರಿಗೆ? ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಇಲ್ಲಿಗಲ್ ಜಾಗ ಲೂಟಿ ಮಾಡೋದು. ಸ್ವಾಮಿ, ನಿಮ್ಮ ಕಾಲದಲ್ಲೇ ತಾನೇ ಕೊಟ್ಟಿರೋದು. ನಮ್ಮ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಕೊಂಡಿದ್ರೆ ಹೌದಪ್ಪ ಅಂತ ಹೇಳ್ಬೋದು. ನಿಮ್ಮದೇ ಸರ್ಕಾರ, ನಿಮ್ಮದೇ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ರು, ನಿಮ್ಮದೇ ಸರ್ಕಾರದಲ್ಲಿ ಕೊಟ್ಟಿರೋದು ಸೈಟ್ಗಳದು. ನಾವು ಕೊಟ್ಟಿಲ್ಲ, ನಮ್ಮ ಸರ್ಕಾರದಲ್ಲಿ ಕೊಟ್ಟಿಲ್ಲ. ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರೋ ಟೈಮಲ್ಲಿ ಬೇರೆನೂ ನಮ್ಮ ಸರ್ಕಾರ ಇದು ಕೊಟ್ಟಿದ್ರು ನಮ್ಮ ತಪ್ಪು. ನಮ್ಮ ಸರ್ಕಾರ ಇಲ್ಲ ಸ್ವಾಮಿ, ನಿಮ್ಮ BJP ಸರ್ಕಾರ ಇದು. ಯಾವ ನೈತಿಕ ಹಕ್ಕಿದೆ BJP ಅವ್ರಿಗೆ ಕೇಳೋಕ್ಕೆ? ಇದು ಅವರೇ ಕೊಟ್ಟಾದ್ಮೇಲೆ ಈಗ ಅವ್ರು ಕೇಳ್ಬೇಕು ತಾನೆ ನಾವೆಲ್ಲ. ಹಾಂ, ಯಾವುದು ತನಿಖೆ ಇನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ. ಇನ್ಕ್ವೈರಿ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ನಾವು ಅದೇ ತಾನೇ ಹೇಳ್ತಾ ಇರೋದು. ಈಗ ತನಿಖೆ ಆಗಲಿ ಅಂತ ಹೇಳಿದ್ವಿ. ಆವತ್ತು ನಾನೇನಂದೆ, ಅವತ್ತು ಈ ಜಡ್ಮೆಂಟ್ ಬಂದಿದ್ದಿನ ನಾನೇನಂದೆ, ನಾನು ಅದಕ್ಕೆ ಸ್ವಾಗತ ಮಾಡ್ತೀವಿ, ತಲೆ ಬಾಗ್ತೀವಿ. ನಾವು ನ್ಯಾಯಾಲಯ ಕೊಟ್ಟಿರೋ ತೀರ್ಪಿಗೆ ನಾವು ತಲೆ ಬಾಗ್ತೀವಿ. ಅಂದರೆ ಎಲ್ಲ ಒಂದು ಕಡೆ ಹೇಳೋದ್ರಲ್ಲಿ ನಂದು ಇದ್ದಾಯಿತು ಸ್ವಲ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.